ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ವಿಷಯ ಎಲ್ಲ ನಂಗೆ ಗೊತ್ತಾಗಕ್ಕಿಲ್ಲ. ನಮ್ಮ ಅತ್ತೆನ ಕರಿತೀನಿ ರೀ. ಅತ್ತೆ ಅತ್ತೆ, ಇಲ್ಲಿ ನಾವೆಲ್ಲರೂ ಇದ್ದೀವಿ. ಅವಳು ನೋಡಿದ್ರೆ ಅತ್ತೆನೂ ಕರೀತದಾಳು ನೋಡಿ. ಅಮ್ಮ ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಬಂದ ವಿಷಯ ಹೇಳಿ. ಅವರೇ, ಅದು ದೊಡ್ಡ ಯಜಮಾನರು ವಿಲ್ ಮಾಡಿರುವಂತಹ ವಿಷಯ ನಿಮ್ಗೆಲ್ಲ ಗೊತ್ತೇ ಇದೆ. ನನಗೆ ಮಾತ್ರ ಅಷ್ಟು ವಿಚಾರ ಗೊತ್ತಾಗಬಾರ್ದು. ಏನಾರ ಮಾಡು. ಚಿಕ್ಕ ಯಜಮಾನರು ಮದುವೆ ಆದ್ಮೇಲೆ ಅವ್ರ ಹೆಂಡತಿ ಹೆಸರಿಗೆ ರಾಣಿ, ಒಂದ್ ಲೋಟ ನೀರ್ ತಗೊಂಡ್ ಬಾಮ್ಮ, ಬಿಕ್ಕಳಿಕೆ ಬರ್ತಾ ಇದೆ. ಬಿಕ್ಕಳಿಕೆನಾ? ಯಾರ್ದಕ್ಕ? ಅದು ಅಯ್ಯೋ, ತತ್ತೀನಿ ರೀ. ಚಿಕ್ಕಮ್ಮವ್ರ ಹೆಸರಿಗೆ ಎಲ್ಲ ಆಸ್ತಿನೂ ಬರ್ಬೇಕಲ್ವಾ, ಹಾಗಾಗಿ ಬಂದಿದ್ದೀನಿ. ಈಗ ಚಿಕ್ಕಮ್ಮವರು ಸೈನ್ ಮಾಡಿಕೊಟ್ರೆ ಆಸ್ತಿ ಟ್ರಾನ್ಸ್ಫರ್ ಅವ್ರಿಗೂ ಎಲ್ಲ ನಾವೇ ನೋಡ್ಕೋತೀವಿ. ನಿಮ್ಗೆ ಟೆನ್ಷನ್ನೇ ಇಲ್ಲ. ಆಸ್ತಿ ಹೋಯ್ತದೆ ಅಂತ ನಮಗೆ ಟೆನ್ಷನ್ನು. ಈ ನನ್ನ ಮಗ ನೋಡಿದ್ರೆ ಟೆನ್ಷನ್ ಆಗಬೇಡಿ ಅಂತವನ. ರಾಣಿನೂ ಬಂದ್ಬಿಡ್ಲಿ. ಈ ವಿಷಯ ಎಲ್ಲ ಅವ್ರಿಗೂ ಹೇಳ್ಬಿಡಿ. ನೀವೇ ಸೈನ್ ಹಾಕಿಸ್ಕೊಂಬಿಡಿ. ಮಮ್ಮಿ, ಈ ವಿಷಯ ರಾಣಿ ಗೊತ್ತಾಗಿ ರಾಣಿಯಿಂದ ಪಾರು ಗೊತ್ತಾದ್ರೆ ಆಮೇಲೆ ಬತ್ತಾಳವಳು ಯಾವ ಇಲ್ಲು, ಯಾವ ಕಾಲಮ್ಮು, ಎಲ್ಲಿ ಸೈನು, ಎತ್ತ ಸುಟ್ಟು ಸುಡುಗಾಡ ಅಂತ ಕೇಳಕ್ಕೆ. ಆಮೇಲೆ ಉಪ್ಪಿನಕಾಯಿ ಜಾಡಿನ ನಮ್ಮ ಕೈ ಕೊಟ್ಬಿಡ್ತಾಳೆ. ಭೂತ ನನ್ನ ಮಗ ಈ ಪಿಕ್ಚರಲ್ಲಿ ಜಾಡಿ ಒಳಗೆ ಕೈಯಾಗಿ ನೆಕ್ತಾ ಇರ್ತಾರಲ್ಲ, ಹಂಗೆ ಉಪ್ಪಿನಕಾಯಿ ನಾವು ನೆಕ್ತಾ ಇರಬೇಕಾಯ್ತದೆ. ಚಿಕ್ಕಮ್ಮವ್ರನ್ನ ಕರಿತೀರಾ? ರಾಣಿ, ರಾಣಿ. ಅಮ್ಮವ್ರೆ, ಟೈಮ್ ಆಗ್ತಾ ಬಂತು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಹೇಗಿದ್ರು ಫೈಲ್ ರೆಡಿ ಇದೆ. ನೀವು ಸೈನ್ ಮಾಡಿಸಿಟ್ಟಿರಿ, ನಾಳೆ ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ. ಅಮ್ಮ, ನಾನೇನು ಬರ್ತೇನೆ. ನೋಡ್ರೆ, ಬರ್ತೇನೆ. ಅಯ್ಯೋ ದೇವ್ರಿ, ಇವ್ರು ಇರೋವರೆಗೂ ಮಾತ್ರ ನಮಗ್ ಧೈರ್ಯ. ಇವ್ರೇ ಹೋದ್ರೆ ಏನ್ ಮಾಡ್ತಾರೋ ಈ ರಾಕ್ಷಸರು. ಏನೇ ಆ ಲಾಯರ್ ಮುಂದೆ ರಾಣಿನೇ ಬಂದು ಸೈನ್ ಹಾಕ್ಲಿ ಅಂತ ಹೇಳ್ತಾ ಇದ್ಯಾ? ನಾವ್ ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತಾ ಇದೀವಿ ಅಂತ ಗೊತ್ತಿದ್ದು ಹೋರಾಡ್ತಾ ಇದ್ಯಾ? ಅಯ್ಯೋ 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 ಅಯ್ಯೋ, ಚಿಗವ್ವ ಏನ್ ಮಾಡ್ಕೊಳಕ್ ಹೊಟ್ಟಿದ್ರಿ? ನಾನು ನಿಮಗೆ ಹೇಳಿದೆ, ಮಕ್ಕಳು ಬರೀ ಚೆನ್ನಾಗಿರ್ಲಿ ಅಂತ, ಉಪವಾಸ ಮಾಡಬೇಡ್ರಿ ಅಂತ. ಇವಾಗ ನೋಡಿ, ನಿಂತ್ಕೊಳ್ಳಕ್ಕೂ ಶಕ್ತಿ ಇಲ್ಲ, ಬಿದ್ದೋಗ್ಬಿಟ್ರಿ. ಇಂದ್ರಿ ಕರೆಕ್ಟ್ ಬಂದು ಹಿಡ್ಕೊಂಡ್ಲು, ಇಲ್ಲಾಂದ್ರೆ ನಿಮ್ ಬುಲ್ಟೇನೆ ಹೊಡೆದೋಯ್ತಾ ಇತ್ತಲ್ಲ ಚಿಗವ್ವ. ಇಂದ್ರಿ ನೀರು ಕುಡಿಸು, ಕೊಡು 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 ಕುಡಿ ಚಿಗವ್ವ, ನೀರು ಕೊಡ್ರಿ ಚಿಗವ್ವ. ರಾಣಿ ಒಳಗೆ ಕರ್ಕೊಂಡು ಹೋಗಮ್ಮ, ರೆಸ್ಟ್ ಮಾಡ್ಲಿ. ಅತ್ತೆ ಬನ್ನಿ. ಹೋಗಿ ಚಿಗವ್ವ, ರೆಸ್ಟ್ ಮಾಡಿ. ಅತ್ತೆ ಬನ್ನಿ. ರೆಸ್ಟ್ ಮಾಡಿ ಹೋಗಿ ಚಿಗವ್ವ. ಏನಾಗ ಈಟ್ ತಿನ್ನಕ್ಕಾದದ್ದೇ ಸಾಕು, ಇನ್ ಕಾಯಕ್ಕಾಗಕ್ಕಿಲ್ಲ ಕಣ್ಲ. ಈಗಲೇ ಈ ಕ್ಷಣನೇ ಕಾಗದ ಪತ್ರ ರುಜುವು ಆಗ್ಬೇಕು. ಹಾ, ನೋಡ್ದ ಅಜ್ಜಿ, ಕಾಯೋದು ಎಷ್ಟು ಕಷ್ಟ ಅಂತ. ನಾನು ನನ್ನ ಪಾರ್ವತಿಗೂ ಕಾಯ್ತಾ ಇವನಿ. ಅಜ್ಜಿ, ಮಗನ್ ಕಳ್ಕೊಂಡಿದ್ಯಾ, ಮೊಮ್ಮಗನು ಕಳ್ಕೊಂತೀನಿ ಅಂತ ಫಿಕ್ಸ್ ಆಗ್ಬಿಡು. ಈ ನನ್ನ ಮಗನ ನಾನೇ ಇಟ್ಬಿಡ್ತೀನಿ. ಇರೋ ಟೆನ್ಷನ್ಗೆ ಇದು ಬೇರೆ. ಸುಮ್ಮನೆ ಇರ್ರಿ. ಏಯ್, ಅದು ನಾವು ಕೇಳೋ. ಆಸ್ತಿ ಕೈಗೆ ಸಿಗ್ತಲ್ಲ ಅಂತ ನಾನು ಟೆನ್ಷನ್ ಅಲ್ಲಿ ಇದ್ರೆ ಈ ನನ್ನ ಮಗ ಪ್ರೇಮ್ ಕಹಾನಿ ಬರೀತಾನ. ಪ್ರೇಮ್ ಕಹಾನಿ ಅಣ್ಣೋ, ಕೋಟಿ ಕೋಟಿ ಆಸ್ತಿನ ಎಣ್ಸೋದಿಕ್ಕೆ ಕೈ ಎಷ್ಟು ಮುಖ್ಯನೋ ಅದನ್ನ ಅನುಭವಿಸಕ್ಕೆ ತಿನ್ನು ಅಷ್ಟೇ ಮುಖ್ಯ. ಶಬಾಸ್ ಕಂಡ್ಲ ಬೇಕು ನನ್ ಮಗನೆ. ಇರೋ ಬರ ಆಸ್ತಿ ಎಲ್ಲ ಪೆದ್ ನನ್ ಮಗನ ಹೆಸರಿಗೆ ಬರ್ದನಲ್ಲ ಅಂತ ನಾನ್ ಕೊರಗ್ತಾ ಇದ್ರೆ ಇವನು ಪ್ರೀತಿ ಪ್ರೀತಿ ಅಂತ ಸಾಯ್ತಾ ಇದ್ದಾನೆ. ಪ್ರೀತಿ ಬೇಕೇನೋ? ಪ್ರೀತಿ ಲವ್ ಬಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಪೂರ್ ಪೀಪಲ್ಸ್. ಅಜ್ಜಿ, ನಿನ್ನ ಮಗನ ಬಿಟ್ಟಾಕು. ಈಗೇನ್ ಮಾಡ್ಬೇಕು ಅದನ್ನ ಹೇಳು. ರೇ, ಇವಾಗ್ಲೇ ಅವಳನ್ನ ಕರೆದು ಸೈನ್ ಹಾಕ್ಸ್ಕೊಂಡ್ ಬಿಡೋಣ. ಹಿಂದೆ ಹಾಕ್ಸ್ಕೊಂಡಿರೋ ಸೈನ್ ಎಲ್ಲ ಹಾಳಾಗೋಗಿದೆ. ಹೇಗಿದ್ರು ಲಾಯರೇ ಬಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಮದ್ವೆ ಸರ್ಟಿಫಿಕೇಟ್ ಇಂದ ಹಿಡಿದು ಎಲ್ಲ ಪ್ರಾಪರ್ಟಿ ಟ್ರಾನ್ಸ್ಫರ್ ವರ್ಗೂ ಇವತ್ತೇ ಸೈನ್ ಮಾಡಿಸಿ ಮುಗಿಸ್ಬಿಡೋಣ. ಏನಾಗ ಅವಳು ಶಿವು ತಂಗಿ ಪದೇ ಪದೇ ಸೈನ್ ಹಾಕ್ಬೇಕು ಅಂತಂದ್ರೆ ಯಾಕೆ ಅಂತ ಕೇಳ್ತಾಳೆ. ಅದಕ್ಕೇನೋ ಹೇಳ್ತೀಯಾ? ಅಯ್ಯ, ಕೇಳಲಿ ಬಿಡು. ಲಾಯರು ಡಾಕ್ಯುಮೆಂಟ್ ಕೊಟ್ಟಾಗೋರೆ, ಇನ್ಶೂರೆನ್ಸ್ ಮಾಡಿಸ್ತಾ ಇದೀವಿ ಅಂತ ಡೌ ಮಾಡಿದ್ರಾಯ್ತು. ಒಳ್ಳೆ ಉಪಾಯ. ಈಗ್ಲೇ ಕರಿತೀನಿ ರೀ. ರಾಣಿ, ರಾಣಿ ಬಾಮ ಇಲ್ಲಿ. ರಾಣಿ,
ನಾನು ನಿನ್ನ ಹತ್ರ ಏನೋ ಹೇಳ್ಬೇಕಮ್ಮ. ಏನತ್ತೆ? ಏನ್ ವಿಷಯ ಹೇಳಿ. ಹೇಳ್ತೀನಮ್ಮ. ರಾಣಿ, ನೀನು ಯಾಕೆ ಏನು ಅಂತ ಕೇಳಬಾರ್ದು. ನಾನು ಹೇಳಿದ ಕೆಲಸ ಮಾಡಬೇಕು, ಆಯ್ತಾ? ಏನ್ ಕೆಲ್ಸ ಹೇಳಿ ಅತ್ತೆ. ರಾಣಿ, ನೀನು ಮದುವೆ ಆಗಿ ಬಂದ್ಮೇಲೆ ನಿಂಗೆ ಗೊತ್ತಾಗಿರೋ ಸತ್ಯ ಒಂದೇ, ಅದು ನನ್ನ ಮಗ ಪೆದ್ದ ಅನ್ನೋದು. ಅದು ಬಿಟ್ರೆ ನಿಂಗೆ ಬೇರೆ ಯಾವ ಸತ್ಯನೂ ಗೊತ್ತಿಲ್ಲಮ್ಮ. ನಿನಗೆ ಗೊತ್ತಾಗಬೇಕಾಗಿರೋ ಸತ್ಯ ಸುಮಾರಷ್ಟಿವೆಮ್ಮ. ದೊಡ್ಡ ಯಜಮಾನರು ವಿಲ್ ಪ್ರಕಾರ ಆಸ್ತಿನೆಲ್ಲ ಅವ್ರ ಸೊಸೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸೋಣ ಅಂತ ಬಂದೆ. ಮೂರೋ ನಾಲ್ಕೋ ಸೈನು ಹಾಕ್ಸ್ಬಿಟ್ರೆ ಇಷ್ಟು ವರ್ಷ ನಾವು ಉಸಿರು ಕಟ್ಕೊಂಡು ಕಾಯ್ತಾ ಇದ್ವಲ್ಲ, ಆ ಗುರಿ ತಲುಪಿಬಿಡ್ತೀವಿ. ಮುಹೂರ್ತ ಕೂಡ್ಕೊಂಡೈತೆ ಇಂದ್ರ. ಕೂಡು ಬಂದೈತು, ಕರಗ್ ಬಂದೈತು, ಅದೆಲ್ಲ ಬೇಕಾಗಿಲ್ಲ ಬಿಡು. ಕುಂತ್ಕೊಂಡು ತಿಂದ್ರು ಕರಗದೇ ಇರೋಷ್ಟು ಆಸ್ತಿ ಬತ್ತಾಯ್ತಲ್ಲ, ಸಾಕು. ಅಣ್ಣ ಒಂದು ಒಗದು ಕೇಳ್ತೀನಿ, ಹೇಳು. ಆಸ್ತಿಗೆ ಸೈನ್ ಬೇಕು, ತಿರುತಿಗೆ ಜನ್ಮ ನೀಡಿದನು ಬ್ರಹ್ಮ, ಇದಕ್ಕೇನು ಬೇಕು? ಕೆರೆದಲ್ಲಿ ಹಾಕ್ಬೇಕು. ಲೇ, ನಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟಿದೆ ಅಂತ ಒಂದೇ ಒಂದು ಕಾರಣಕ್ಕೆ ಬೈಗಳನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಮಿಕೊಂಡು ಸುಮ್ಮನೆ ಇದ್ಬಿಡು. ಹೇಳಿ ಅತ್ತೆ. ನನ್ನ ಗಂಡ ಅವ್ರ ಆಸ್ತಿ ಪಾಸ್ತಿ ತೋಟ ಫ್ಯಾಕ್ಟ್ರಿ ಶೇರ್ಸ್ ಅಂತ 3 ಜನ್ಮ ಆದರೂ ಕೂತ್ ತಿಂದ್ರು ಕರಗದೇ ಇರೋಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ. ಅದ್ರ ಸುತ್ತ ಇರುವೆ ಥರ ತುಂಬಿಕೊಂಡಿರೋ ಇವ್ರುಗಳು. ರಾಣಿ 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 ಬಂದೆ. ಈ ರೀಲ್ಸ್ ಫಾಲ್ಸ್ ಎಲ್ಲ ಮಜಾ ಐತೆ ಕಣ್ರಲ್ಲ. ಇದ್ ನೋಡ್ರಲ್ಲ ಇದ್ ನೋಡ್ರಲ್ಲ. ಬೆಳಗ್ಗೆಯಿಂದ ನೋಡ್ತಾನೆ ಇದೀವಣು. ಏನ್ರಲ್ಲ, ನಾನು ಮೊಬೈಲ್ ತೋರಿಸ್ತಿದ್ದೆ, ದೌಲತ್ ತೋರಿಸ್ತೀರಾ ನೀವು? ನಾವೆಲ್ಲ ತೋರಿಸ್ತಾ ಇದೀವಿ. ತೋರಿಸ್ತಿರೋದು ನೀನೇಯ. ಮೊಬೈಲ್ ಕಂಡ್ರಲ್ಲ, ಮೊಬೈಲ್ ಸುಮ್ಕೆ ಮುಟ್ಟಿದ್ರೆ ಕಿಲಕಿಲ ಅಂತ ನಲಿಯ ಮೊಬೈಲ್. ಮುಟ್ಟಂಗೆ ಇಲ್ಲ, ಒತ್ತಂಗೆ ಇಲ್ಲ, ಸುಯಿ ಅಂತ ಸಾವಿರ ಮೊಬೈಲ್. ಎಂತ ಮೊಬೈಲ್ ಕಂಡ್ರಲ್ಲ. ಇದ್ರಲ್ಲಿ ಹಾಡು ಬರ್ತದೆ, ಟಿವಿ ಬರ್ತದೆ, ರೇಡಿಯೋ ಬರ್ತದೆ, ಎಲ್ಲ ಬರ್ತದ ಕಂಡ್ರಲ್ಲ. ನಿಂತವ ಐತ ಇಂತ ಮೊಬೈಲು. ಅಣ್ಣೋ ಇಲ್ಲಿ ನೋಡೋಣ, 4 ವರ್ಷದಿಂದ ನಂತವನು ಐತೆ. ಇಂಥವ ಐತೆ ಅಲ್ಲ. ಆದ್ರೆ ಏನಂತೆ, ಈ ಮೊಬೈಲ್ನಾಗೆ ವೈರೇ ಬೇಡ, ಹಂಗೆ ಕಿವಿ ಹಿಡ್ಕೊಂಡು ಹಾಡು ಕೇಳ್ಬೋದು. ಆಹಾ ಆಹಾ ನಿಂತವನು ಐತಲ್ಲ. ಯಾರಲ್ಲ ನಿಮ್ಗೆ ಇದೆಲ್ಲ ಕೊಡ್ಸಿರೋದು? ನಾವೇ ತಗೊಂಡು. ಪೈಸೆನು ಕೂಡಾಕಿ ತಗೊಂಡಿದೀವಿ. ಆದ್ರೇನಂತೆ, ನನ್ಗೆ ಯಾಂಡ್ರ ಕೊಡ್ಸಿರೋದು ಕಂಡ್ರಲ್ಲ, ನನ್ ಯಾಂಡ್ರ ಕೊಡ್ಸಿರೋದು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.